ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ರಾಯಚೂರು ಜನತೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಉತ್ತಮವಾದ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದೆ. ರಾಜಯೋಗಿನಿ ವಿ.ಕೆ. ಸ್ಮಿತಾ ಅಕ್ಕನವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳು ನಮ್ಮ ನಗರದಲ್ಲಿ ನಿರಂತರ ನಡೆಯುತ್ತಿದ್ದು, ಈ ಸಲ ವಿಶೇಷವಾಗಿ ಬ್ರಹ್ಮಕುಮಾರಿಯ ಸಂಸ್ಥೆಯವರು ಆಗಸ್ಟ್ 22ರಿಂದ 25ರವರೆಗೆ ಬೃಹತ್ ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು, ನಿಜವಾಗಲೂ ಈ ಸಂಸ್ಥೆಯ ಕಾರ್ಯ ಮೆಚ್ಚುವಂತದ್ದು. ಇದು ಅತ್ಯಂತ ಸಾಮಾಜಿಕ ಕಳಕಳಿಯನ್ನ ಬಿಂಬಿಸುತ್ತದೆ. ಈ ಒಂದು 3ನೇ ದಿನದ ಕಾರ್ಯಕ್ರಮದಲ್ಲಿ ನಾನು ಬಹಳ ಸಂತೋಷದಿಂದ ಭಾಗಿಯಾಗಿದ್ದು, ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯವರ ಕಾರ್ಯ ನಿರಂತರವಾಗಿ ಮುಂದುವರಿಯಲಿ. ಅವರು ಕೈಗೊಳ್ಳುವ ಸಾಮಾಜಿಕ ಸೇವಾ ಹಾಗೂ ಆಧ್ಯಾತ್ಮಿಕ ಕಾರ್ಯಗಳಿಗೆ ನಮ್ಮ ಬೆಂಬಲ ಇರುತ್ತದೆ. ದಾದಿ ರಾಜಯೋಗಿನಿ ಶಿವಮಣಜಿಯವರ ಸ್ಮರಣಾರ್ಥ ಮತ್ತು ವಿಶ್ವ ಭ್ರಾತೃತ್ವದ ದಿನ ಹಿನ್ನೆಲೆಯಲ್ಲಿ ಈ ಒಂದು ಮೇಘಾ ರಕ್ತದಾನ ಶಿಬಿರವನ್ನ ಯೋಜನೆ ಮಾಡಿದ್ದು, ಈ ಸಂಸ್ಥೆಯ ಕಾರ್ಯ ನಿಜವಾಗಲೂ ಮೆಚ್ಚುವಂತದ್ದು ಎಂದು ಕರ್ನಾಟಕ ಘನ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್.ಎಸ್. ಬೋಸರಾಜುರವರು ಜ್ಯೋತಿಯನ್ನ ಬೆಳಗಿಸುವ ಮೂಲಕ 3ನೇ ದಿನದ ಬೃಹತ್ ರಕ್ತದಾನ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದರು. ಪ್ರಾರಂಭದಲ್ಲಿ ರಾಯಚೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ಪ್ರಮುಖರಾದ ರಾಜಯೋಗಿನಿ ವಿ.ಕೆ. ಸ್ಮಿತಾ ಅಕ್ಕನವರು 5 ದಿನಗಳ ಕಾರ್ಯಕ್ರಮಕ್ಕೆ ಇಲ್ಲಿಯ ಸಂಘ ಸಂಸ್ಥೆಗಳು ಸಹಕಾರ, ಹಲವು ಹಿರಿಯರ ಮಾರ್ಗದರ್ಶನ, ಸಚಿವರ ಶಾಸಕರ ಸಹಾಯ ಮತ್ತು ನಗರದ ವಿವಿಧ ಕಾಲೇಜುಗಳ ಬೆಂಬಲ, ವಿವಿಧ ವೈದ್ಯರ ಸೇವೆ ನಿಜವಾಗಲೂ ಬಹಳ ಸಂತೋಷ ತಂದಿದೆ. ಈ ಕಾರ್ಯ ಇಷ್ಟು ಊರಿನಲ್ಲಿ ಯಶಸ್ವಿಯಾಗಲಿಕ್ಕೆ ರಾಯಚೂರು ಜನತೆಯ ಮತ್ತು ರಕ್ತದಾನಿಗಳ ಸೇವೆ ಮತ್ತು ಸಹಕಾರ ಎಂದರೆ ತಪ್ಪಾಗಲಾರದು. ನಮ್ಮ ದೇಶ ಸೇರಿದಂತೆ ಬೇರೆ ಕಡೆ ನಮ್ಮ ಸಂಸ್ಥೆಯಿಂದ ಮೆಗಾ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಗರ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ಶ್ರೀಮತಿ ನರಸಿಂಹ ಮಾಡಿಗೇರಿ, ಮಹಾನಗರ ಪಾಲಿಕೆಯ ಸದಸ್ಯರಾದ ಜಯಣ್ಣ ಹಾಗೂ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಐಎಂಎ ಸಂಸ್ಥೆಯ ಡಾಕ್ಟರ್ ಸುಶ್ರೀತ್ ನಿಲೋಪಂತ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್, ಬ್ರಹ್ಮಕುಮಾರಿ ಸಂಸ್ಥೆಯ ಶಾರದಾ ಅಕ್ಕ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸ್ವಯಂ ರಕ್ತದಾನ ಮಾಡಿದವರಿಗೆ ಸಚಿವರಿಂದ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಲಾಯಿತು. ಹಲವಾರು ಯುವಕರು, ಹಿರಿಯರು ಸ್ವಯಂ ರಕ್ತದಾನ ಮಾಡಲು
ಈ ಒಂದು ಸಂಸ್ಥೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಜಾಗೃತಿಯನ್ನ ಮಾಡುವಂತಹ ಒಂದು ಸೇವೆಯನ್ನ ಮಾಡ್ತಾ ಇತ್ತು. ಈ ವರ್ಷ ವಿಶೇಷವಾಗಿ ದಾದಿ ಪ್ರಕಾಶ್ ಮಣಿಜಿ ಅವರ 18ನೇ ವರ್ಷದ ಪುಣ್ಯ ಸ್ಮೃತಿ, ಈ ಪುಣ್ಯ ಸ್ಮರಣೆಯಂದು ರಕ್ತದಾನ ಶಿಬಿರವನ್ನ ಭಾರತ ದೇಶ ಮತ್ತು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.